ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಹಾಗೆ ಇವತ್ತಿನ ಸಂಚಿಕೆಗೆ ಕೂಡ ತಮಗೆ ಹೃತ್ಪೂರ್ವಕ ಸ್ವಾಗತ. ವೀಕ್ಷಕರೇ, 2018ನೇ ಸಾಲಿನ ಅಭಿವೃದ್ಧಿ ಪತ್ರಿಕೋದ್ಯಮ ಪ್ರಶಸ್ತಿಯನ್ನು ಕರ್ನಾಟಕ ಸರ್ಕಾರದ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯು 2025ನೇ ವರ್ಷದಲ್ಲಿ, ಅಂದರೆ ಈ ವರ್ಷ ನಮ್ಮ ಕಲಬುರಗಿಯ ವಿಜಯ ಕರ್ನಾಟಕ ದಿನಪತ್ರಿಕೆಯ ಸ್ಥಾನಿಕ ಸಂಪಾದಕರಾದ ದೇವಯ್ಯ ಗುತ್ತೇದಾರ್ ಅವರಿಗೆ ನೀಡಲಾಗಿದೆ. ಇಂಥ ಸಂದರ್ಭದಲ್ಲಿ ಅವರ ಆ ಒಂದು ಅಭಿವೃದ್ಧಿ ಪತ್ರಿಕಾ ಯಾನ ಯಾವ ರೀತಿ ಇತ್ತು ಅನ್ನೋದನ್ನು ವೀಕ್ಷಕರ ಜೊತೆ ಸಂವಾದ ಮಾಡಲಿಕ್ಕಾಗಿ ನಮ್ಮ ಜೊತೆಗಿದ್ದಾರೆ. ದೇವಯ್ಯ ಗುತ್ತೇದಾರ್ ಅವರೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತ್ಯಂತ ಹೆಸರು ಮಾಡಿರತಕ್ಕಂಥ, ಜೊತೆಗೆ ಅಭಿವೃದ್ಧಿ ಪತ್ರಿಕೋದ್ಯಮದ ಜೊತೆಗೆ ತನಿಖಾ ಪತ್ರಿಕೋದ್ಯಮದಲ್ಲಿ ಕೂಡ ತನ್ನನ್ನು ತೊಡಗಿಸಿಕೊಂಡಿರುವಂಥ ದೇವಯ್ಯ ಗುತ್ತೇದಾರ್ ಅವರು ಈ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಬನ್ನಿ, ಅವರ ಆ ಒಂದು ಪತ್ರಿಕೋದ್ಯಮದ ನಡೆ ಹೇಗಿತ್ತು ಅನ್ನೋದು ತಿಳ್ಕೊಳ್ಳೋಣ. ಈ ಒಂದು ಅಭಿವೃದ್ಧಿ ಪತ್ರಿಕೋದ್ಯಮ ತಮಗೆ ಬರ್ತದೆ ಅನ್ನೋದೊಂದು ನಿರೀಕ್ಷಿತ ಇತ್ತ ಹೇಗೆ? ಸರ್ಕಾರ ಅದನ್ನು ಗುರುತಿಸಿ ನನ್ನನ್ನು ಈ 2018ನೇ ಸಾಲಿನ ಅಭಿವೃದ್ಧಿ ಪತ್ರಿಕೋದ್ಯಮ ಪ್ರಶಸ್ತಿಗೆ ಆಯ್ಕೆ ಮಾಡಿಕೊಂಡಿದೆ. ಅದಕ್ಕೂ ಮುಖ್ಯವಾಗಿ ಈ ಕಲ್ಯಾಣ ಕರ್ನಾಟಕದಲ್ಲಿ ಬರೆದಂಥ ಸಮಸ್ಯೆಗಳ ಕುರಿತು, ಆಮೇಲೆ ಏನು ಆಗಬೇಕು ಡೆವಲಪ್ಮೆಂಟ್ ಅನ್ನೋದ್ರ ಬಗ್ಗೆ ಬರೆದಿದ್ದಕ್ಕೆ ಸರ್ಕಾರ ಗುರುತಿಸಿ ಕೊಟ್ಟಿದೆ. ಆದರೆ ಅದನ್ನು ಈ ಸಮಾಜಕ್ಕಾಗಿ, ಅಭಿವೃದ್ಧಿಗಾಗಿ, ಡೆವಲಪ್ಮೆಂಟ್ಗಾಗಿ ಹೇಗೆ ದುಡಿಸಿಕೊಳ್ಳುತ್ತಾನೆ ಅನ್ನೋದು ಪತ್ರಕರ್ತನ ಕೈಯಲ್ಲಿರುವ ಜಾಣ್ಮೆ. ನೀವು ಹೇಳಿದ್ರಿ, ನಾನು ಮಾಡಿದ್ದೇನೆ ಅಂದರು. ಯಾವುದಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದೀರಿ ಅಂತ? ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಅಪೌಷ್ಟಿಕತೆ, ಆಮೇಲೆ ಹಿಂದುಳಿಕೆ, ಪ್ರಾದೇಶಿಕ ಅಸಮಾಧಾನ, ಬಾಣಂತಿಯರದು ಸಾವು ಆಗಲಿ, ಆಮೇಲೆ ಮಗು ಮತ್ತು ತಾಯಿ ಸಾವಿನ ಪ್ರಮಾಣ ಆಗಲಿ, ಎಲ್ಲವೂ ಬೇರೆ ಕರ್ನಾಟಕದ ಇತರ ಭಾಗಗಳಿಗೆ ಹೋಲಿಸಿದ್ರೆ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಹೆಚ್ಚು. ಸೊ ಎಲ್ಲದರಲ್ಲೂ ನಾವು ಏನು ಸಾಕ್ಷರತೆಯಲ್ಲಿ ಕೂಡ ನಾವು ಹಿಂದಿದ್ದೀವಿ. ಸೊ ಎಲ್ಲ ಭಾಗಗಳಲ್ಲೂ ಕೂಡ ಬೇರೆ ಭಾಗಕ್ಕೆ ಹೋಲಿಸಿದ್ರೆ ನಮ್ಮದು ಭಾಳ ಹಿಂದಿದೆ. ಅದಕ್ಕೆ ಯೋಜನಾ ಆಯೋಗದವರು ಒಂದು ಮಾತು ಹೇಳ್ತಾರೆ, ಏನಂದರೆ ಕರ್ನಾಟಕದ 2 ಕರ್ನಾಟಕಗಳಿವೆ. ಒಂದು ಕರ್ನಾಟಕ ಅಭಿವೃದ್ಧಿಯಿಂದ ಸಂಪದ್ಭರಿತವಾಗಿದ್ದು, ಇನ್ನೊಂದು ಬಡತನದಿಂದ ಕೂಡಿದಂಥ ಬ್ಯಾಕ್ವರ್ಡ್ ಕರ್ನಾಟಕ. ಸೊ ಎರಡನ್ನು ಬ್ಯಾಲೆನ್ಸ್ ಮಾಡಬೇಕು ಅಂತ ಅನ್ನೋದು. ಸೊ ಅದಕ್ಕೆ ಈ ಅಭಿವೃದ್ಧಿ ಆಗಬೇಕು ಅಂತ ಇಟ್ಕೊಂಡು ಬರೆದಂಥ ಲೇಖನಗಳಿಗೆ ಸರ್ಕಾರ ಅದನ್ನು ಗುರುತಿಸಿ ಗೌರವಿಸಿದೆ. ಆ ನೆಲೆಯಲ್ಲಿ ನೀವು ಬರೆದ ಲೇಖನಗಳು ಯಾವ ರೀತಿ ಸರ್ಕಾರದ ಗಮನವನ್ನು ಸೆಳೆಯಲಿಕ್ಕೆ ಸಾಧ್ಯ ಆಯಿತು ಅಂತ ತಾವು ಹೇಳ್ತೀರಿ? ನಾನು ಸುಮಾರು ನನ್ನ ಪತ್ರಿಕಾ ಜರ್ನಿ 25 ವರ್ಷಗಳಲ್ಲಿ ಅತಿ ಹೆಚ್ಚು ಬರೆದಿದ್ದು ಕಲ್ಯಾಣ ಕರ್ನಾಟಕ ವಿಷಯ. ಅದರಲ್ಲಿ ಮುಖ್ಯವಾಗಿ 371 ಹಿಡ್ಕೊಂಡು, ಆಮೇಲೆ ಅಭಿವೃದ್ಧಿ, ಆಮೇಲೆ ತಾಯಿ ಮಕ್ಕಳ ಆರೋಗ್ಯ, ಅನಕ್ಷರತೆ, ನೀರಾವರಿ, ಶಿಕ್ಷಣ. ಸೊ ಇವು ಹೆಚ್ಚಾಗಿ ಫೋಕಸ್ ಮಾಡಿದೆ. ಅದನ್ನು ನಾನು ಬರೆದಂಥ ಲೇಖನಗಳಿಗೆ ನಮ್ಮ ಈ ಭಾಗದ ಜನಪ್ರತಿನಿಧಿಗಳು ಸದನದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಸೊ ಸರ್ಕಾರದ ಗಮನ ಕೂಡ ಸೆಳೆದಿದ್ದಾರೆ. ಅಂದರೆ ಬೇಸ್ ಇದನ್ನು ಇಟ್ಟುಕೊಂಡು, ಹಾಂ, ಅಂದರೆ ಯೂಶಲಿ ನಾವು ದಾಖಲೆ ಇಟ್ಕೊಂಡು ಬರಿತಿದ್ವಿ, ಆಮೇಲೆ ಅಂಕಿ ಸಂಖ್ಯೆ ಕೊಡ್ತಿದ್ವಿ. ಬೇರೆ ಭಾಗಕ್ಕೂ ನಮ್ಮ ಭಾಗಕ್ಕೂ ಏನು ವ್ಯತ್ಯಾಸ ಅನ್ನೋದು. ಆಮೇಲೆ ಯೋಜನಾ ಆಯೋಗ ಆಗಲಿ, ಆಮೇಲೆ ಆರ್ಥಿಕ ಸಮೀಕ್ಷೆ ಆಗಲಿ, ಆ ಸಮೀಕ್ಷೆಯಲ್ಲಿ ಬಂದಿರತಕ್ಕಂಥ ದತ್ತಾಂಶಗಳು ಇಟ್ಕೊಂಡು, ಅಂಕಿ ಸಂಖ್ಯೆ ಇಟ್ಕೊಂಡು ಬರೆಯೋದ್ರಿಂದ ನಮ್ಮ ಶಾಸಕರಿಗೆ, ಈ ಭಾಗದ ಪ್ರತಿನಿಧಿಸುವಂಥವ್ರಿಗೆ ಮಾತಾಡಲಿಕ್ಕೆ ಒಳ್ಳೆ ಪ್ಲಾಟ್ಫಾರ್ಮ್ ಕೊಡ್ತಿತ್ತು. ಆಮೇಲೆ ಅಂಕಿ ಸಂಖ್ಯೆ ಸಿಗ್ತಿತ್ತು. ಸೊ ಸರ್ಕಾರದ ಗಮನ ಸೆಳೆಯಲಿಕ್ಕೆ ಇದೊಂದು ಒಳ್ಳೆಯ ಪ್ಲಾಟ್ಫಾರ್ಮ್ ಆಯಿತು. ಅದಕ್ಕೆ ನನಗೆ ಒಂದೇನು ಹೆಮ್ಮೆ ಅಂತಂದರೆ, ಬರೆದಿರ್ತಕ್ಕಂಥ ಲೇಖನಗಳು ಸದನದಲ್ಲಿ ಪ್ರಸ್ತಾಪ ಆಗಿದ್ದು ಒಂದು ಖುಷಿ ಸಮಾಚಾರ. ಇನ್ನೊಂದೇನೆಂದರೆ, ಅದನ್ನು ಕಂಟಿನ್ಯೂಯಸ್ ಆಗಿ ಬರೆದ್ರಿಂದ ಏನಾಯಿತು, ಒಂದು ಪ್ರತಿ ವರ್ಷ 2 ವರ್ಷ ಅಂತೂ ನಮ್ಮ ಕಲಬುರಗಿಯಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಆಯಿತು. ಆಮೇಲೆ ನಮಗೆ ಪ್ರತ್ಯೇಕ ಸಚಿವಾಲಯ ಬೇಕಂತ ಪ್ರತಿ ಸಲ ಬರಿತಿದ್ವಿ, ಪ್ರತ್ಯೇಕ ಸಚಿವಾಲಯ ಆಯಿತು. ಸೊ ಇದೆಲ್ಲ ನನಗಂದರೆ ನನ್ನ ಬರವಣಿಗೆಗೆ ಪೂರಕವಾಗಿ ಇನ್ನಷ್ಟು ಬರಿಬೇಕಂತ ಅನ್ನೋದು ಪ್ರೇರಣೆ ಆಯಿತು. ಅಫಜಲ್ಪುರ ತಾಲೂಕಿನ ಬೈರಾಮಡಗಿ ಅನ್ನುವಂಥ ಕುಗ್ರಾಮ, ಅದು ಬಹಳ ಮೂಲಭೂತ ಸೌಲಭ್ಯಗಳಿಂದ ಕೂಡ ಬಹಳ ಕನಿಷ್ಠ ಸೌಲಭ್ಯ ಇರುವಂಥ ಒಂದು ಭಾಗ. ಅಲ್ಲಿಂದ ಹುಟ್ಟಿ ಬಂದು ನಗರಕ್ಕೆ ಬಂದು, ಅದು ಕೇವಲ ಕಲಬುರಗಿ ಅಂತಲ್ಲ, ನೀವು ಬೆಂಗಳೂರಿನಲ್ಲಿ ಕೂಡ ಕೆಲಸ ಮಾಡಿದೆ, ಅದು ಹಿನ್ನೆಲೆ ಇದೆ ನಿಮಗೆ. ಒಬ್ಬ ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿದವನಿಗೆ ಈ ರೀತಿ ಮಾಡಲಿಕ್ಕೆ ಆಗಿದೆ ಅನ್ನೋದು ನಿಮಗೆ ಒಂದು ತುಂಬ ಸಂತೋಷ ಮತ್ತು ಕೃತಾರ್ಥ ಭಾವ ಇದೆ ಅಲ್ಲ? ಮುಖ್ಯವಾಗಿ ಹೆಮ್ಮೆ ಕೂಡ ಇದೆ. ಯಾಕಂದರೆ ಅವಕಾಶಗಳು ನಗರ ಪ್ರದೇಶದವರಿಗೆ ಇರ್ತದೆ, ಹಳ್ಳಿ ಪ್ರದೇಶದಲ್ಲಿ ಸಿಗೋದಿಲ್ಲ ಅಂತ ಒಂದು ಕೊರಗಿದೆ. ಬಟ್ ಒಂದು ಏನಂತಂದರೆ ವೃತ್ತಿಪರ ಆಗಿರಬೇಕು. ಸೊ ವೃತ್ತಿಪರ ಆಗಿದ್ದರೆ ನಿಮಗೆ ಸಿಟಿ ಇರಲಿ, ಗ್ರಾಮೀಣ ಇರಲಿ, ಅದು ಆ ಪ್ರಶ್ನೆ ಬರೋದಿಲ್ಲ. ನೀವು ಕಾಯಕ ಯೋಗಿ ಆಗಿರ್ಬೇಕು. ಸೊ ನೀವು ಕಾಯಕದಲ್ಲಿ ತೊಡಗಿಸ್ಕೊಂಡ್ರೆ, ನನ್ನ ಮಟ್ಟಿಗೆ
ಯಾವುದೂ ಕೂಡ ಅದಕ್ಕೆ ಅಡ್ಡಿ ಆಗಲ್ಲ. ನಾವು ಕೂಡ ಅದನ್ನೇ ರೀತಿ ಬೆಳೆದು ಬಂದಿದ್ದು. ನಾವು ಹಳ್ಳಿಯಿಂದ ಬಂದಿದ್ದು ಅಂದ್ಕೊಂಡು ಏನು ಕೀಳರಿಮೆ ಇರಲಿ, ಯಾರಿಗೂ ಕೀಳರಿಮೆ ಬೇಡ ಅಂತ ಅನಿಸ್ತದೆ ನನಗೆ. ಯಾಕಂದ್ರೆ ಅದಕ್ಕೆ ನಾನೇ ಎಕ್ಸಾಂಪಲ್. ನಾವು ಶರಣಬಸವೇಶ್ವರ ಕಾಲೇಜಿನಲ್ಲಿ ಓದ್ತಾ ಇದ್ದಾಗ ಬೇರೆ ಬೇರೆ ಪತ್ರಿಕೆಯಲ್ಲಿ ಬರ್ತಕ್ಕಂಥ ಲೇಖನಗಳು ಪ್ರಿಂಟ್ ಆದಾಗ ನಮ್ಮ ಪ್ರಿನ್ಸಿಪಾಲ್ರು ಮೇಳಕುಂದಿಯವರು ಅದನ್ನು ಕಟ್ ಮಾಡಿ ನೋಟಿಸ್ ಬೋರ್ಡಿಗೆ ಹಚ್ಚಿದ್ರು. ಸೊ ಹೆಚ್ಚು ಕಡಿಮೆ ನನಗೆ ಪತ್ರಕರ್ತ ಆಗಬೇಕು ಅಂತ ಅನ್ನೋದು ಅಲ್ಲೇ ಚಿಗುರು ಹೊಡೀತು. ಹಾಂ. ಸೊ ಈ ಹಳ್ಳಿ ಮತ್ತು ಸಿಟಿ ಅನ್ನೋದೇನು ಕೀಳರಿಮೆ ಅದಲ್ಲ, ಅದು ನನ್ನ ಮಟ್ಟಿಗೆ ಯಾರು ವೃತ್ತಿಪರ ಆಗಿರ್ತಾರೆ, ಆಮೇಲೆ ಕಾಯಕವಾಗಿ ಆಗಿರ್ತಾರೆ, ಸೊ ಅವರಿಗೆ ಸಕ್ಸಸ್ ಅನ್ನೋದು ಕೈ ಹಿಡಿತು ಅಂತಲಕ್ಕೆ ನಾನೇ ಒಂದು ಎಕ್ಸಾಂಪಲ್. ಮುಖ್ಯವಾಗಿ ಒಂದು ಅಭ್ಯುದಯ ಪತ್ರಿಕೋದ್ಯಮದ ಒಂದು ಭಾಗ ಏನು ಅಂತ ಹೇಳಿದರೆ, ದನಿ ಇಲ್ಲದವರಿಗೆ ದನಿ ನೀಡಬೇಕು ಅಂತ. ಯಾರು ಅವಕಾಶ ವಂಚಿತರಾಗಿರ್ತಾರೆ ಅವರಿಗೆ ಹಕ್ಕುಗಳನ್ನು, ಕರ್ತವ್ಯಗಳನ್ನು ಜಾಗೃತಗೊಳಿಸುವಂಥ ಒಂದು ಪ್ರಯತ್ನ. ಈ ನೀವು ಹೇಳಿದ ಹಾಗೆ ವರದಿಗೆ ಬದ್ಧತೆ ಅಂತ ಒಂದು ಮಾತಿದೆ. ಅದು ಪತ್ರಕರ್ತನಲ್ಲಿ ಇರ್ತದೋ, ಅಲ್ಲ ಸಂಸ್ಥೆಯ ಮೇಲೆ ಇರ್ತದೋ, ಅಲ್ಲ ಸಮಾಜದ ಮೇಲೆ ಇರ್ತದೋ? ಸೊ ಎಲ್ಲರೂ ಕೂಡ ಇದನ್ನು ಬದ್ಧತೆಯಿಂದ ಕೆಲಸ ಮಾಡಬೇಕು. ಪತ್ರಕರ್ತನೂ ಕೂಡ ಅಷ್ಟೇ ಬದ್ಧತೆಯಿಂದ ಕೆಲಸ ಮಾಡಬೇಕು. ಆ ವರದಿಗಾರನ ಮೇಲೆ ಸಂಸ್ಥೆ ಎಷ್ಟು ನಂಬಿರ್ತದೆ, ಸೊ ಅದಕ್ಕೆ ಚ್ಯುತಿ ಬರುವಂತೆ ಕೆಲಸ ಮಾಡಿದ್ರೆ ಎಲ್ಲರೂ ಕೂಡ ಅದಕ್ಕೆ ಬದ್ಧತೆಯಿಂದ ಕೆಲಸ ಮಾಡಿದಾಗ್ತದೆ. ಆಮೇಲೆ ನಾವು ಬರೆದಾಗ ಸುದ್ದಿ ಸಮಾಜ ಸ್ಪಂದಿಸ್ತದೆ, ಆಮೇಲೆ ಸರ್ಕಾರ ಕಣ್ಣು ತೆರೀತದೆ. ಸೊ ಎಲ್ಲರೂ ಕೂಡ ಇದಕ್ಕೆ ಬದ್ಧತೆಯಿಂದ ಕೆಲಸ ಮಾಡಿದಾಗ ನೀವು ಹೇಳಿದ್ರೆ ಆಗಲೇ ಸಮಾಜದ ಕಟ್ಟಕಡೆ ವ್ಯಕ್ತಿಯ ಕಣ್ಣೀರು ಒರೆಸ್ತಕ್ಕಂಥ ಕೆಲಸ ಆಗ್ತದೆ. ಸೊ ನಮ್ಮ ಮಹಾತ್ಮ ಗಾಂಧೀಜಿಯವರು ನೀವು ಆಗಲೇ ಹೇಳ್ದಂಗೆ, ಅಂಬೇಡ್ಕರ್ ಹೇಳ್ದಂಗೆ, ನಾವು ಜನರನ್ನು ತಲುಪಿಸೋಕ್ಕೆ, ಆಮೇಲೆ ಜನರ ಮತ್ತು ಸರ್ಕಾರದ ಕೊಂಡಿಯಾಗಿ ಕೆಲಸ ಮಾಡಲಿಕ್ಕೆ ಇದು ನಮ್ಮ ವೃತ್ತಿ ಅನ್ನೋದಲ್ಲ, ಬಹಳ ಪ್ರಮುಖವಾದ ಕೆಲಸ. ಮಹಾತ್ಮ ಗಾಂಧಿಯವರು ಪತ್ರಕರ್ತರಾಗಿದ್ದು ನಮಗೆ ಬಹುದೊಡ್ಡ ಹೆಮ್ಮೆಯ ವಿಷಯ. ಸೊ ಅದನ್ನು ಎಲ್ಲರೂ ಕೂಡ ಬದ್ಧತೆಯಿಂದ ಕೆಲಸ ಮಾಡಿದ್ರೆ ಜನರ ಸಮಸ್ಯೆಗಳನ್ನು ಬಗೆಹರಿಸೋಕ್ಕೆ ಸಾಧ್ಯ. ದೇವಯ್ಯವರು ಭಾಳ ವಿಶೇಷ ಏನಂತ ಹೇಳಿದರೆ, ಒಬ್ಬ ವ್ಯಕ್ತಿ ಯಾವುದೇ ಸಾಧನೆ ಮಾಡಬೇಕಾದ್ರೂ ದಿನ ಬೆಳಗಾದರೆ ಸಾಧನೆ ಮಾಡಲಿಕ್ಕೆ ಆಗಲ್ಲ. ಅವನಿಗೆ ಪರಿಶ್ರಮ ಬೇಕಾಗ್ತದೆ, ಅವನಲ್ಲಿ ಒಂದು ಅಧ್ಯಯನ ಬೇಕಾಗ್ತದೆ, ಒಂದು ಶಿಸ್ತು ಬೇಕಾಗ್ತದೆ, ಒಂದು ಪ್ರಾಮಾಣಿಕತನ ಬೇಕಾಗ್ತದೆ. ಈಗ ನಿಮ್ಮ ಯಾನ ಎಲ್ಲಿಂದ ಪ್ರಾರಂಭ ಆಯಿತು? ನೀವು ಒಬ್ಬ ಜರ್ನಲಿಸ್ಟ್ ಆಗಬೇಕಂತ ಮೊದಲೇ ಮನಸ್ಸು ಮಾಡಿದ್ರು, ಅಥವಾ ಅಚಾನಕವಾಗಿ ಈ ಕ್ಷೇತ್ರಕ್ಕೆ ಬಂದ್ರ ಅಂತ? ಆ್ಯಕ್ಚುಲಿ ನಾನು ಆಗಲೇ ಹೇಳಿದೆ, SB ಕಾಲೇಜಿನಲ್ಲಿ ಓದ್ತಾ ಇದ್ದಾಗ ನಾನು ಬರೆದಂಥ ಲೇಖನಗಳು ಪತ್ರಿಕೆಯಲ್ಲಿ ಪ್ರಕಟ ಆದಾಗ ನಮ್ಮ ಪ್ರಿನ್ಸಿಪಾಲ್ರು ನೋಟಿಸ್ ಬೋರ್ಡ್ ಹಾಕ್ತಿದ್ರು. ಸೊ ಆಗ ನಾವೆಲ್ಲ ಹಳ್ಳಿಯಿಂದ ಬಂದವರು ಅಂತ ಆಗಲೇ ಹೇಳಿದ್ವಲ್ಲ. ಸೊ ಹಳ್ಳಿಯಿಂದ ಬಂದಂಥ ಒಬ್ಬ ವಿದ್ಯಾರ್ಥಿದು ಕಟಿಂಗ್ಸ್, ಪೇಪರ್ ಕಟಿಂಗ್ಸು ಅಲ್ಲಿ ಬರ್ತದೆ, ಎಲ್ಲರೂ ಓದ್ತಾರೆ ಅಂತ ಸ್ವಲ್ಪ ನನಗೆ ಭಾಳ ಪ್ರೌಡ್ ಫೀಲ್ ಆಗ್ತಿತ್ತು. ಸೊ ಅಂದರೆ ಬರೆದ್ರೆ ಈ ಥರ ಹೆಸರು ಹಾಕಿ ಬರ್ತದೆ ಪೇಪರ್ನಲ್ಲಿ ಅಂತೇಳಿ ಆವಾಗ ಸ್ವಲ್ಪ ಬಂತು. ಆಮೇಲೆ ನಾನು SB ಕಾಲೇಜಲ್ಲಿದ್ದಾಗ ಅಲ್ಲಿ ಆಗ್ತಂಥ ಕಾರ್ಯಕ್ರಮಗಳದ್ದು ವರದಿ ಎಲ್ಲ ಪತ್ರಿಕೆ ಕಳಿಸ್ತಿದೆ. ಸೊ ಆಗಲೇ ಕೂಡ ಸಣ್ಣ ವರದಿಗಾರಾಗಿ ಕೆಲಸ ಮಾಡಿದೆ. ವಿದ್ಯಾರ್ಥಿ ವರದಿಗಾರ. ಹಾಂ, ವಿದ್ಯಾರ್ಥಿ ವರದಿಗಾರ. ಸೊ ಅದಾದಮೇಲೆ ನಂದು BA ಆದಮೇಲೆ B.Ed ಮಾಡಿ, ಆಮೇಲೆ ಕೊನೆಗೆ MA ಪತ್ರಿಕೋದ್ಯಮ ಮಾಡಿ, ಫಸ್ಟು ಕ್ರಾಂತಿ ಮೂಲಕ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಆಮೇಲೆ ಹಸಿರು ಕ್ರಾಂತಿ, ಆಮೇಲೆ ಉಷಾಕಿರಣ, ಆಮೇಲೆ ಪ್ರಜಾವಾಣಿ, ಈಗ ವಿಜಯ ಕರ್ನಾಟಕದ ಸ್ಥಾನಿಕ ಸಂಪಾದಕ. ಒಂದು ಮುಖ್ಯವಾಗಿ ಹೇಳಬೇಕಾದ್ರೆ 2018ನೇ ಸಾಲಿನಲ್ಲಿ ಬರೆದಂಥ ಏನು ಅಭಿವೃದ್ಧಿ ಸಂಬಂಧಪಟ್ಟಂಥ ವರದಿಗಳು, ಮುಖ್ಯವಾಗಿ ಫ್ಯಾಮಿಲಿ ವೆಲ್ಫೇರ್ ಸಂಬಂಧಪಟ್ಟಂಥ ಒಂದು ರಿಪೋರ್ಟು, ಆಮೇಲೆ ಆರ್ಥಿಕ ಸಮೀಕ್ಷೆ, ಇವೆರಡು ಇಟ್ಟುಕೊಂಡು ಕಲ್ಯಾಣವೋ ಕಾರ್ಪಣ್ಯವೋ ಅಂಥೇಳಿ ಒಂದು ಲೋಗೋ ಇಟ್ಕೊಂಡು ಸುಮಾರು ಒಂದು 15 ದಿನ ನಾನು ಬರೆದೆ ಲೇಖನಗಳು. ಅವೆಲ್ಲ ಲೇಖನಗಳನ್ನು ನಮ್ಮ ವಿಜಯ ಕರ್ನಾಟಕದವರು ಆಲ್ ಎಡಿಷನ್ನಲ್ಲಿ ಕವರ್ ಮಾಡಿದ್ರು. ಸೊ ಅದೊಂದು ಈ ಕಲ್ಯಾಣ ಕರ್ನಾಟಕಕ್ಕೆ ಹೆಚ್ಚು ನಮ್ಮ ಧ್ವನಿಯಾಗಿದ್ದಾರೆಲ್ಲಕ್ಕೂ ಒಂದು ಎಕ್ಸಾಂಪಲ್. ಅದನ್ನು ಇಟ್ಕೊಂಡು ಸರ್ಕಾರ ಈಗೂ ಕೂಡ ತಾವು ಗಮನಿಸಿರ್ಬೋದು, ಮುಖ್ಯಮಂತ್ರಿಗಳು ಅವಾಗ ಭಾಷಣ ಮಾಡಿದಾಗ ಹೇಳ್ತಿರ್ತಾರೆ, ಅಲ್ಲಿ ಅಪೌಷ್ಟಿಕತೆ ಹೋಗಬೇಕು, ಆಮೇಲೆ ಮಕ್ಕಳ ತಾಯಿ ಮತ್ತು ಆರೋಗ್ಯ, ಆಮೇಲೆ ಸಾವಿನ ಪ್ರಮಾಣ ಕಡಿಮೆ ಆಗಬೇಕು, ಎಲ್ಲವನ್ನು ಪ್ರಸ್ತಾಪ ಮಾಡ್ತಿರ್ತಾರೆ. ಸೊ ಆ್ಯಕ್ಚುಲಿ ಹೇಳಬೇಕಾದ್ರೆ ನಮ್ಮ ಸರ್ಕಾರದ್ದು ಒಂದು ಕೆಲಸ ಏನಂತಂದರೆ ಧ್ವನಿ ಇಲ್ಲದರೂ ಧ್ವನಿ ಆಗಬೇಕು. ಸೊ ನಮ್ಮದು ಕೆಲಸ ಅದೇ. ಸೊ ನಾವು ಸರ್ಕಾರದ ಕಣ್ತಿರತ್ತ ಕೆಲಸ ಮಾಡಿದ್ದೀವಿ. ಸೊ ಅದು ಈ ಜರ್ನಿ ಆ ಮಟ್ಟಕ್ಕೆ ಹೋಯ್ತು ಅಂತಲಕ್ಕೆ ನಾನು ಹೇಳೋಕ್ಕೆ ಬಯಸ್ತೀನಿ. ಅಂದರೆ ಒಂದು ರೀತಿ ಅದು ಸಂಶೋಧನಾತ್ಮಕ ವರದಿಗಳೇ, ಯಾಕೆಂದರೆ ಅದು ಕೇವಲ ಒಂದು ವರದಿ ಅಲ್ಲ, ಅದರ ಹಿನ್ನೆಲೆ ನೋಡಿದಾಗ ಆ ಎಲ್ಲ ಅಂಕಿಅಂಶಗಳನ್ನು ಗಮನಿಸಿ ಹಾಗೆ ಇರ್ತದೆ. ಅದರ ಬಗ್ಗೆ ಒಂದೆರಡು ಮಾತು. ಆ್ಯಕ್ಚುಲಿ ನಾವು ಪ್ರತಿ ಸಲ ಫಲಿತಾಂಶ ನೋಡುವಾಗ ಕೆಳಗಡೆಯಿಂದ ನೋಡಬೇಕು. ಅದೊಂದು ನಮ್ಮ ಈ ಭಾಗದ ದುರಂತ. ಒಂದು ಈ ಪ್ರತಿ ಸಲ ಆಲ್ಮೋಸ್ಟ್ ಯಾದಗಿರಿ ಲಾಸ್ಟ್ ಇರ್ತಿತ್ತು. ದುರಂತ ಅಂದರೆ ಈ ಸಲ ಕಲಬುರಗಿ ಲಾಸ್ಟ್ ಬಂತು. ಕಲಬುರಗಿ ಲಾಸ್ಟ್ ಬಂದ ತಕ್ಷಣ ನಮಗೂ ಸ್ವಲ್ಪ ಭಾಳ ಕೆಟ್ಟ ಅನ್ನಿಸ್ತು.
ಅವತ್ತೇ ಬರೆದ್ವಿ ಏನಂತಂದರೆ ಪ್ರತಿ ಸಲ ಕಲಬುರಗಿ ಕೊನೆ ಅಂತ ಬರಲಿಲ್ಲ, ಇವ್ರನ್ನ ಚಾಟಿ ಬಿಡಬೇಕು ಅಂತ ಚಾಟಿ ಬೀಸಬೇಕು ಅಂತ ತಿಳ್ಕೊಂಡು ಛೀ ಥೂ ನಾಚಿಕೆ ಆಗಬೇಕು ಅಂತ ಹೆಡ್ಡಿಂಗಿಂದ ಬರೆದಿದ್ವಿ. ಚೀತು ನಾಚಿಕೆ ರಿಸಲ್ಟ್ ಸೊ ಅದು ಎಷ್ಟೊಂದು ಪರಿಣಾಮ ಆಗಿತ್ತು ಅಂತಂದರೆ ಪ್ರಾಥಮಿಕ ಶಿಕ್ಷಣ ಸಚಿವರು ಹಿಡ್ಕೊಂಡು ನಮ್ಮ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಹಿಡ್ಕೊಂಡು ಎಲ್ಲ IAS ಆಫೀಸರ್ ಕೂಡ ಅದನ್ನು ಪ್ರತಿದಿನವೂ ಓದೋ ಹಂಗೆ ಮಾಡ್ತು. ನಾನೇನು ಮಾಡಿದೆ ಅಂದರೆ ಒಂದೇ ದಿನ ಬರೆದ ಸರಿಯಾಗಲ್ಲ ತಿಳ್ಕೊಂಡು 27 ದಿನ ಈ SSLC ಫಲಿತಾಂಶ ಸುಧಾರಣೆ ಮಾಡೋದು ಹೇಗೆ, ಯಾಕೆ ಕುಸಿತು, ಅದು ಕುಸಿತಾದ್ಮೇಲೆ ಏನು ಮಾಡ್ಬೇಕಂತ ಅನ್ನೋದು 27 ದಿನ ಒಂದು ಕಂಟಿನ್ಯೂಸ್ ಆಗಿ ದಾಖಲೆಗಳು ಮತ್ತು ಅಂಕಿ ಸಂಖ್ಯೆಗಳ ಮೇಲೆ ಅದು ಕೇವಲ ಸಮಸ್ಯೆಯನ್ನು ಬಿಂಬಿಸುವುದಲ್ಲ, ಸಲಹೆ ಸೂಚನೆ ಸಲಹೆ ಕೂಡ ಇತ್ತು ಅದರಲ್ಲಿ. ಫಸ್ಟಿಗೆ ಒಂದಿಷ್ಟು ಸಮಸ್ಯೆಗಳು ಏನಿದೆ ಅಂತ ಬರೆದ್ವಿ, ಆಮೇಲೆ ಏನು ಮಾಡಬೇಕು ಅಂತ ಅನ್ನೋದು ಬರೆದ್ವಿ. ಸೊ ಈಗಾಗಲೇ ಏನೋ ಅವ್ರು ಆ್ಯಕ್ಷನ್ ಪ್ಲ್ಯಾನ್ ಮಾಡಿ ಎಲ್ಲ ಈ ನಿನ್ನೆ ಬಂದು ನಮ್ಮ ರಶ್ಮಿ ಅನ್ನೋರು ಕಾರ್ಯದರ್ಶಿಗಳು ಬಂದು ಸಭೆ ಮಾಡಿ ಹೋಗಿ ಈ ಸಲ ರಿಸಲ್ಟ್ ಇಂಪ್ರೂವ್ಮೆಂಟ್ ಮಾಡ್ಬೇಕಂತ ಹೇಳೋದು. ಆಮೇಲೆ ನಮ್ಮ ಉಸ್ತುವಾರಿ ಮಂತ್ರಿ ಕೂಡ ಯಾವ ಸ್ಕೂಲ್ನಲ್ಲಿ ಯಾವ ಮಗು ಯಾವ ಲೆವೆಲಲ್ಲಿದೆ ಅನ್ನೋದು ಪರ್ಟಿಕ್ಯುಲರ್ಲಾಗಿ ಸ್ಟಡಿ ಮಾಡ್ತಾಯಿದ್ದಾರೆ. ಸೊ ಅದಾದಮೇಲೆ ಏನಾಗ್ತದೆ ಒಂದು ಪ್ಲ್ಯಾನ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಸೊ ಒಟ್ಟಾರೆ ಅಂದರೆ ಇದು ಶಿಕ್ಷಕ ಆಗಲಿ ಮಗು ಆಗಲಿ ಪೇರೆಂಟ್ಸು 3 ಜನ ಕೂಡಿ ಮಾಡ್ತಕ್ಕಂಥ ಕೆಲಸ ಇದು. ಸೊ ಅದೆಲ್ಲರೂ ಕೂಡಿ ಮಾಡಿದ್ರೆ ನಮ್ಮ ಕಲಬುರಗಿದು ಫಲಿತಾಂಶ ಸುಧಾರಣೆ ಆಗ್ತಂತ ಅನ್ನೋದು ಭಾಳ ಒತ್ತು ಕೊಟ್ಟು ಬರೆದಿದ್ದು. ಸೊ ಅದರದ ಪರಿಣಾಮ ಅದರ ಫಲ ಈ ಸಲದ ನೆಕ್ಸ್ಟ್ ಸಲ ಸಿಗ್ತದೆ. ಅದಕ್ಕೆ KKRDB ಅವರು ಕೂಡ ಇಷ್ಟು ದಿನ ಅವರು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡೋಕ್ಕೆ ದುಡ್ಡು ಕೊಡ್ತಿದ್ರು, ಸ್ಕೂಲು ಬ್ಯಾಕ್ವರ್ಡು ಆಮೇಲೆ ರೋಡು ಇಂಥವಕ್ಕೆಲ್ಲ ಕೊಡ್ತಿದ್ರು. ಫಸ್ಟ್ ಟೈಮು ಕ್ವಾಲಿಟಿ ಎಜುಕೇಷನ್ಗೆ ದುಡ್ಡು ಕೊಡ್ತಾಯಿದ್ದಾರೆ. ಸೊ ನನ್ನ ಅಂಕಣದು ಮತ್ತು ನಮ್ಮ ಕಾಲಮ್ದು ಸಾರ್ಥಕತೆ ಆಯಿತು ಅಂತ ಅನ್ನೋದು ಒಂದು ಸಮಾಧಾನ. ಹೌದು, ಯಾವಾಗಲೂ ಕೇವಲ ಭೌತಿಕ ಬೆಳವಣಿಗೆ ಅಲ್ಲ, ಬೌದ್ಧಿಕ ಬೆಳವಣಿಗೆಯೂ ಕೂಡ ಆಗಬೇಕು ಅನ್ನೋದು ಶಿಕ್ಷಣ ರಂಗದಲ್ಲಿ ಇದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಕೆಲವೊಂದು ಮೂಲಭೂತ ಸಮಸ್ಯೆ ಇಲ್ಲಿ ಟೀಚರ್ಸ್ಗಳ ಸಮಸ್ಯೆನೇ ಇದೆ, ಶಿಕ್ಷಣ ಹೇಗೆ ಸುಧಾರಿಸಬೇಕು ಅನ್ನೋದು ಕೂಡ ಕೊರಗಿದೆ ಅಲ್ಲ. ಮುಖ್ಯವಾಗಿ ನಮ್ಮ ಫೋಕಸ್ ಇರೋದೇ ಅದ್ರ ಮೇಲೆ ಇತ್ತು. ಯಾಕಂದರೆ ನಾವು ಕೂಡ ಸರ್ಕಾರಿ ಶಾಲೆಯಲ್ಲಿ ಓದೋರು, ಶಿಕ್ಷಕರು ಕನ್ನಡ ಮಾಧ್ಯಮ, ಹಳ್ಳಿ ಶಾಲೆ. ನೀವು ಶಿಕ್ಷಕರಿಲ್ಲದಿದ್ದರೆ ಏನು ಮಾಡೋಕ್ಕಾಗಲ್ಲ. ಎಷ್ಟು ಒಂದು 2-3 ಜನ ಟೀಚರ್ ಇದ್ದರೆ 2-3 ರಿಸಲ್ಟ್ ಪಾಸ್ ಆಗ್ಬೋದು, ಉಳಿದ್ರೆ ಫೇಲ್ ಆಗಬೇಕು. ಸೊ ಒಂದು ಸಲ ಅದು ಫೇಲ್ ಅಂತ ಏನಾಯಿತು, ಒಂದು ಸಲ ಆತ ಫೇಲ್ ಆಗಿಬಿಟ್ರೆ ಸೊಸೈಟಿಯ ಮುಖ್ಯವಾಹಿನಿಂದ ಹೋಗ್ಬಿಡ್ತಾನೆ, ಹೊರಗಡೆ ಹೋಗ್ಬಿಡ್ತಾನೆ. ಸೊ ಅದನ್ನು ಆಗಬಾರ್ದು. ಸೊ ನಮ್ಮ ಟೀಚರು ಕೂಡ ಆ್ಯಕ್ಚುಲಿ ಹೇಳಬೇಕಾದ್ರೆ ನಮ್ಮ ಇಡೀ ಶಿಕ್ಷಣ ಇಲಾಖೆ ನಿಂತಿರೋದೇ ಮಕ್ಕಳ ಮೇಲೆ. ಮಕ್ಕಳಿದ್ದರಿಂದ ಟೀಚರ್ ಇದರಿಂದ ಆಫೀಸರ್ ಇದ್ದರೆ ಸರ್ಕಾರ. ಸೊ ಇರೋದೆಲ್ಲ ಮಕ್ಕಳ ಮೇಲೆ. ಸೊ ಮಕ್ಕಳನ್ನು ಫೋಕಸ್ ಮಾಡಿ ಶಿಕ್ಷಕರು ಸೇವಾ ಮನೋಭಾವದಿಂದ ಕೆಲಸ ಮಾಡಬೇಕು, ಮಾತೃ ಹೃದಯಗಳಾಗಿರ್ಬೇಕು. ಅಂದಾಗ ಮಾತ್ರ ನಾವು ರಿಸಲ್ಟ್ ಕೊಡ್ಲಿಕ್ಕೆ ಚೆನ್ನಾಗಿ. ಈ ಕಲ್ಯಾಣ ಕರ್ನಾಟಕ ಭಾಗ ಅಭಿವೃದ್ಧಿ ಪತ್ರಿಕೋದ್ಯಮಕ್ಕೆ ಒಂದು ಆಡಂಬಲ ಇದ್ದಂಗೆ, ಒಂದು ಒಳ್ಳೆ ಅವಕಾಶ ಇರುವಂಥ ಜಾಗ ಅಂತ ಅನಿಸೋದಿಲ್ವ? 100% ನೀವು ಹೇಳಿದ್ರಲ್ಲೇ ಸಹಮತ ಇದೆ. ಆಗಲೇ ಹೇಳಿದ್ವಲ್ಲ, ಒಂದು ಅಭಿವೃದ್ಧಿ ಕರ್ನಾಟಕ, ಒಂದು ಹಿಂದುಳಿದ ಕರ್ನಾಟಕ, 2 ಕರ್ನಾಟಕಗಳಿವೆ, ಬಡತನ ಇರುವಂಥ. ಸೊ ಅಭಿವೃದ್ಧಿ ಬಗ್ಗೆ ಬರೀಬೇಕಾದಕ್ಕೆ ಒಳ್ಳೆ ಸಂಪನ್ಮೂಲ ಈ ಕಲಬುರಗಿ ಕಲ್ಯಾಣ ಕರ್ನಾಟಕ. ಯಾಕೆ ಇಲ್ಲಿ ಬಡತನ, ನಿರುದ್ಯೋಗ, ಅನಕ್ಷರತೆ, ಅಪೌಷ್ಟಿಕತೆ, ಸೊ ಎಲ್ಲವನ್ನು ಬರಲಿಕ್ಕೆ ಒಳ್ಳೆ ಪೊಟೆನ್ಷಿಯಲ್ ಇರ್ತಕ್ಕಂಥ ಏರಿಯಾ. ಸೊ ಹೆಚ್ಚು ಅದರಲ್ಲಿ ತೊಡಗಿಸ್ಕೊಂಡವ್ರಿಗೆ ಅದರದ್ದು ನಾವು ಸಮಾಜದ ಋಣ ತೀರಿಸ್ಬೇಕಂತ. ಸೊ ಅದನ್ನು ಹೆಚ್ಚಾಗಿ ಬರೆದ್ರಿಂದ ಸರ್ಕಾರ ಕೂಡ ಗಮನ ಸೆಳೀತದೆ. ಸರ್ಕಾರದ ಗಮನ ಈ ಕಡೆ ನೋಡಿ, ಎಲ್ಲ ಸಚಿವ ಸಂಪುಟ ಮಾಡ್ತಾಯಿದ್ದಾರೆ, ಈ ಭಾಗಕ್ಕೆ ಹೆಚ್ಚು ಮಹತ್ವ ಕೊಡ್ತಿದ್ದಾರೆ, ಈ ಭಾಗಕ್ಕೆ ಸಂಬಂಧಪಟ್ಟಂಥದ್ದೇ ನಿರ್ಣಯಗಳು ಕೈಗೊಳ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಅವಾಗ ಬಂದು ಇಲ್ಲಿ ಪ್ರತಿ ಸಲ ಧ್ವಜಾರೋಹಣ ಮಾಡ್ತಾರೆ. ಸೊ ಸರ್ಕಾರದ ಗಮನ ಸೆಳೆಯಲಿಕ್ಕೆ ಒಳ್ಳೆ ಜಾಗ ಇದು. ಸಚಿವ ಸಂಪುಟ ಸಭೆ ಒಂದು ಕಡೆ, ವಿಧಾನಸಭಾ ಅಧಿವೇಶನ ಕಡೆ ಕೂಡ. ಹೌದು, ತಾವು ಹೇಳ್ದಂಗೆ ಈ ಕಲ್ಯಾಣ ಕರ್ನಾಟಕ ಭಾಗ ಪತ್ರಕರ್ತರಿಗೆ ಬರಿಬೇಕಾದಂಥದ್ದು ಭಾಳಷ್ಟು ವಿಷಯಗಳಿಗೆ ಪ್ರಶಸ್ತ ಜಾಗ ಅದು. ಹೆಚ್ಚಾಗಿ ಈ ಭಾಗದ ಬರೆದಿದ್ರೆ ಸರ್ಕಾರದ ಗಮನ ಸೆಳೀತದೆ. ಸೊ ನಮ್ಮ ಏನು ಜರ್ನಲಿಸಮ್ ಮೂಲ ಆಶಯ ಇರ್ತದೆ, ಧ್ವನಿ ಇಲ್ಲಾರ್ದವ್ರದ್ದು, ಜನಪರವಾಗಿರ್ಬೋದು, ಜೀವಪರವಾದಂಥ ಕಾಳಜಿ ತೋರಿಸೋಕೆ ಒಳ್ಳೆ ಪ್ರಶಸ್ತವಾದ ಜಾಗ ಇದು. ಸೊ ಇಲ್ಲಿ ಪತ್ರಕರ್ತರು ಏನಂದು ನನಗೆ ಅನ್ನಿಸಿದ್ದು, ಹೆಚ್ಚಾಗಿ ಈ ಏನು ಬೇಕಂತ ಅನ್ನೋದು, ಆಮೇಲೆ ಸರ್ಕಾರದ ಗಮನ ಸೆಳೆಯುವಂಥ ವರದಿಗಳು ಪ್ರಕಟ ಮಾಡಿದರೆ ಈ ಭಾಗ ಕೂಡ ಇತರ ಭಾಗಗಳಂತೆ ಅಭಿವೃದ್ಧಿ ಆಗ್ತಂತಲ್ಲಕ್ಕೆ ನನಗೆ ಬಹಳ ಮುಖ್ಯವಾಗಿ ದೇವಯ್ಯವರೇ, ಈಗ ಇತ್ತೀಚಿನ ದಿನಗಳಲ್ಲಿ ಪತ್ರಕರ್ತನಾಗುವುದೇ ಒಂದು ಶೋಕಿಯಾಗಿ ಅಂತ ಒಂದು ಬಂದುಬಿಟ್ಟಿದೆ. ಯಾಕಂದರೆ ನಮ್ಮ ಯುವಕರಿಗೆ ಏನಾಗ್ತದೆ ಅಂತ ಹೇಳಿದ್ರೆ, ಜರ್ನಲಿಸಮ್ಗೆ ಹೋದರೆ ಎಲ್ಲ ಪ್ರಾತಿನಿಧ್ಯ ನಮಗೆ ಸಿಗ್ತದೆ, ನಾವು ಮುಂದೆ ಕೂತ್ಕೊಳ್ಬೋದು, ಹತ್ತಿರದಿಂದ ಮಾತಾಡಿಸ್ಬೋದು ಅಂತ. ಆದರೆ ಅವನ ಕರ್ತವ್ಯದ ಬಗ್ಗೆ ಅಷ್ಟು ಜಾಗೃತನಾಗದೆ ಇರುವುದು ಕೂಡ ಕಾಣ್ತೇವೆ. ಅಂದರೆ ಒಬ್ಬ ಪತ್ರಕರ್ತನಲ್ಲಿ ಅಭಿವೃದ್ಧಿ ಪತ್ರಿಕೋದ್ಯಮಿ ಆಗಲು ಏನು ಬದ್ಧತೆಗಳಿರಬೇಕಾಗ್ತದೆ? ಮುಖ್ಯವಾಗಿ ಆತನ ಬಳಿ ಜೀವಪರ ಕಾಳಜಿ ಬೇಕು.
ಯಾಕಂತಂದರೆ ಹೆಂಗೆ ವಿಡಂಬನೆ ಆಗ್ತಂತಂದರೆ ಅವ್ರು ಹಂಗೆ ಹೇಳಿದ್ರು ನೀವೇನು ಹೇಳ್ತೀರಿ. ಸೊ ಇದು ಜರ್ನಲಿಸಮ್ ಅಲ್ಲ, ಕೇಳಿದ್ರು ಆಗಬಾರ್ದು, ಅದು ಜರ್ನಲಿಸಮ್ ಅಲ್ಲ. ಅದು ಈಗ ತಾವು ಗಮನಿಸಿದಂಗೆ ನಮ್ಮ ಈಗ ಪತ್ರಿಕೋದ್ಯಮದ ಸ್ಟೈಲು ಕೂಡ ಚೇಂಜ್ ಆಗಿದೆ. ಈಗ ಪ್ರತಿ ಸಲ ಈಗ ಹೇಳಿದ್ರು ಕೇಳಿದ್ರಂತ ಮಾಮೂಲಿ ಸುದ್ದಿ ಆಗಿಬಿಡ್ತದೆ. ಏನು ಮಾಡ್ತದೆ ಈಗ ಆಲ್ಮೋಸ್ಟ್ ಎಲ್ಲರೂ ಕೂಡ ವಿಶೇಷ ವರದಿಗಳನ್ನೇ ಲೀಡ್ ಮಾಡ್ತಾಯಿದ್ದಾರೆ. ಹೇಳಿದ್ರೆ ಕೇಳಿದ್ರೆ ಮಾಡ್ತಾಯಿಲ್ಲ. ಈಗ ಹೇಳಿದ್ರೆ ಕೇಳಿದ್ರೆಲ್ಲ ಒಳಪುಟಕ್ಕೆ ಹೋಗ್ತದೆ. ಸೊ ಆ ಜರ್ನಲಿಸಮ್ ಮೂಲ ಆಶಯ ಕೂಡ ಏನಂದರೆ ನಮ್ಮ ಜನರ ಸಮಸ್ಯೆಗಳ ಬಗ್ಗೆ ಹರಿಬೇಕು, ನಮ್ಮ ಆಶಯ ಏನದ ಜರ್ನಲಿಸಮ್ ಮೂಲ ಆಶಯ ಈಡೇರಬೇಕು ಅಂಥೇಳಿ ಅವರು ಕೂಡ ಅದನ್ನು ಫೋಕಸ್ ಮಾಡ್ತಾಯಿದ್ದಾರೆ. ಈ ಪತ್ರಕರ್ತರಾಗಬೇಕಾದ ಹೊಸ ಪೀಳಿಗೆ ಬರ್ತದೆ. ಒಂದೇನೆಂದರೆ ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧೀಜಿಯವರು ಯಾವ ಆಶಯ ಇಟ್ಟುಕೊಂಡು ಪತ್ರಿಕೆಯನ್ನು ಒಂದು ಪತ್ರಕರ್ತರಾದ್ರೆ ಅದನ್ನು ನಾವು ಹೊಸ ಪೀಳಿಗೆ ಪತ್ರಕರ್ತರು ಅರ್ಥ ಮಾಡ್ಕೋಬೇಕು. ಹಾಂ, ಯಾಕಂದರೆ ಬರೀ ಲೋಗೋ ಹಿಡಿದು ಅಥವಾ ಒಂದು ಸುದ್ದಿ ಬರೆದ್ರೆ ಆಗಲ್ಲದು. ನಮ್ಮ ಮೂಲ ಆಶಯ ಅನ್ನೋದು ನಮ್ಮ ಹೊಸ ಪೀಳಿಗೆ ಪತ್ರಕರ್ತರು ಅರ್ಥ ಮಾಡ್ಕೋಬೇಕು. ಆಮೇಲೆ ಆಗಲೇ ಹೇಳಿದೆ, ವೃತ್ತಿಪರವಾಗಿದ್ದರೆ ಮಾತ್ರ ಇದರಲ್ಲಿ ಸಕ್ಸಸ್ ಆಗಲಿಕ್ಕೆ ಸಾಧ್ಯ. ಅದು ಇವತ್ತಿನ ದಿನಮಾನದಲ್ಲಿ ನಿಮಗೆ ಅನಿಸ್ತದ ಆಧುನಿಕವಾಗಿ ಪತ್ರಕರ್ತರನ್ನು ಅಧ್ಯಯನದ ಕೊರತೆ ಇದೆ, ಒಂದು ಸಂಶೋಧನಾ ದೃಷ್ಟಿ ಕಡಿಮೆ, ಒಂದು ಶೋಧಕ ಮನಸ್ಸು ಕಡಿಮೆ ಅಂತ ಅನಿಸ್ತಾ ಇದ್ದೇನೆ? ಹೌದು, ನನಗೆ ಇದು ಕಾಡಿದೆ. ಅದು ಯಾವಾಗಲೂ ಅನಿಸ್ತಿರ್ತದೆ. ಹೆಚ್ಚು ಅಧ್ಯಯನಶೀಲ ಆಗಬೇಕು. ಹೆಚ್ಚು ಅಧ್ಯಯನಶೀಲ ಆದರೆ ಏನಂತಂದರೆ ನಿಮ್ಮ ವರದಿ ಹೆಚ್ಚು ವಸ್ತುನಿಷ್ಠ ಮತ್ತು ಹೆಚ್ಚು ಜನರಿಗೆ ರೀಚ್ ಆಗಲಿಕ್ಕೆ ಸಾಧ್ಯ. ಸೊ ಅಧ್ಯಯನದ ಕೊರತೆ ಕೂಡ ಇದೊಂದು ಈ ತಲೆಮಾರಿನ ಜನರೇಷನ್ಗೆ ಸ್ವಲ್ಪ ಅದು ಸಮಸ್ಯೆ ಕಾಡ್ತಿದೆ. ಬಟ್ ಒಂದೇಂದರೆ ಈ ವಿಶ್ವವಿದ್ಯಾಲಯಗಳಾಗಲಿ ಆಮೇಲೆ ನಮ್ಮ ಪತ್ರಿಕಾ ಸಂಸ್ಥೆಗಳಾಗಲಿ ಸ್ವಲ್ಪ ಈ ಹೊಸದಾಗಿ ಬರ್ತಕ್ಕಂಥ ಪತ್ರಕರ್ತರಿಗೆ ಈ ವಿಷಯ ಬಗ್ಗೆ ಸ್ವಲ್ಪ ಹೇಳಬೇಕು. ಅಧ್ಯಯನಶೀಲರಾದರೆ ಮಾತ್ರ ಇದರಲ್ಲಿ ಹೆಚ್ಚು ಆಳವಾಗಿ ಮತ್ತು ಗಟ್ಟಿಯಾಗಿ ನಿಲ್ಬೋದು. ನಿಮಗೆ ಅನಿಸ್ತಾ ಇದ್ದೇನೆ ಈಗ ಕೃತಕ ಬುದ್ಧಿಮತ್ತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದುಬಿಟ್ಟಿದೆ, AI ಬಂದುಬಿಟ್ಟಿದೆ. ಎಲ್ಲಿವರೆಗೆ ಅಂದರೆ ಟಿ ವಿ ಚಾನಲ್ಗಳಲ್ಲಿ ನ್ಯೂಸ್ ಓದುವ ತನಕ ಬಂದುಬಿಡ್ತು, ಪತ್ರಿಕೆಗಳಲ್ಲಿ ಕೂಡ ಬರ್ತಾ ಇದೆ, ಬಾನುಲಿಯಲ್ಲಿ ಬರ್ತಾ ಇದೆ. ಈಗ ಇದು ಒಂದು ಸವಾಲಂತ ಅನಿಸ್ತಾ ಇದೆಯಾ? ಸವಾಲು ಕೂಡ ಇದೆ ನಮಗೆ. ಬಟ್ ಒಂದೇನಂತಂದರೆ ಆ ಭಾವನೆಗಳನ್ನ ತುಂಬೋದಿದಲ್ಲ ಪತ್ರಿಕೆ, ವ್ಯಕ್ತಿನೂ ತುಂಬಬೇಕಲ್ಲಿ. ಮಷೀನ್ಗೂ ಮತ್ತು ಮನುಷ್ಯನಿಗೆ ಏನು ವ್ಯತ್ಯಾಸ ಅಂತಂದರೆ ಭಾವನೆಗಳು ತುಂಬಿ ಮಾಡ್ತೀವಲ್ಲ, ಆ ಫೀಲಿಂಗ್ ತುಂಬಿ ನಾವು ಏನು ಸ್ಟೋರಿ ಬರಿತೀವಲ್ಲ ಅದನ್ನು ತುಂಬಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಆ ವ್ಯಕ್ತಿ ಏನದ ಅವ್ನು ಏನು ಬೇಕಂತ ಅನ್ನೋದನ್ನು ಒಬ್ಬ ಹೃದಯವಂತ ಮತ್ತು ಮಾತೃ ಹೃದಯವಂತ ಪತ್ರಕರ್ತ ಮಾತ್ರ ಇರಲಿಕ್ಕೆ ಸಾಧ್ಯ ಇದೆ, ಹೊರತು AI ಅದನ್ನು ಗ್ರಹಿಸೋಕ್ಕೆ ಸಾಧ್ಯ ಇಲ್ಲ. ಏನು ಮಷಿನ್ ಕೊಟ್ಟಂಥ ಕೆಲಸ ಮಾಡೋದು ಅಷ್ಟೇ ಹೊರತು, ಬಟ್ ಇದನ್ನು ನೀವು ನಮ್ಮ ಕೊರತೆಯನ್ನು ತುಂಬಕ್ಕೆ ಸಾಧ್ಯ ಇಲ್ಲ. ಅದು ದೇವಯ್ಯವರು, ಈಗ ನೀವು ಹೇಳಿ, ನೀವೊಂದು ಗ್ರಾಮಾಂತರ ಪ್ರದೇಶದಿಂದ ಬಂದವರು, ಇಷ್ಟು ಸಾಧನೆಯನ್ನು ಮಾಡಿ ಮೊನ್ನೆ 2025ನೇ ಸಾಲಿಗೆ ಮುಖ್ಯಮಂತ್ರಿಗಳಿಂದ ಅಭಿವೃದ್ಧಿ ಪತ್ರಿಕೋದ್ಯಮ ಪ್ರಶಸ್ತಿಯನ್ನು ಸ್ವೀಕರಿಸುವಾಗ ಆ ಕ್ಷಣದಲ್ಲಿ ನಿಮ್ಗೆ ಏನು ಅನ್ನಿಸ್ತು ಅಂತ? ಆ್ಯಕ್ಚುಲಿ ನನಗೆ ಒಂಥರ ಭಾವಕ ಆಗಿಬಿಟ್ಟಿದೆ. ಯಾಕಂದರೆ ಹಳ್ಳಿಯಿಂದ ಬಂದಿರತಕ್ಕಂಥ ಒಬ್ಬ ವ್ಯಕ್ತಿ ಅಷ್ಟು ದೊಡ್ಡ ಪ್ರಶಸ್ತಿ ತೊಗೊಳ್ಳೋದಂದ್ರೆ ನನಗೆ ಅನಿಸಿರಲಿಲ್ಲ. ನಾನು ಕನಸು ಮನಸ್ಸಲ್ಲೂ ಅನಿಸಿರಲಿಲ್ಲ ಬರ್ತದೆ ಅಂಥೇಳಿ. ಆಮೇಲೆ ಯಾರಾದರೂ ಬಂದಾಗ ಅನಿಸಿತ್ತು ನಮಗೂ ಈ ಥರ ಬರ್ಬೋದಾ ಅಂಥೇಳಿ. ಬಟ್ ಬಂದಾಗ ಒಂದೇನೆಂದರೆ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಏನು ಜನರ ಸಮಸ್ಯೆ ಇದೆ ಅದನ್ನು ಬರೆದಾದ್ಮೇಲೆ ಈ ಪ್ರಶಸ್ತಿ ಬಂತಲ್ಲ, ಈ ಪ್ರಶಸ್ತಿ ಅವರ ಕಷ್ಟ ನಷ್ಟಗಳಿಗೆ ಅರ್ಪಿಸಣೆ ಆಗಲಿ ಅಂತ ತಿಳ್ಕೊಂಡು ನನಗೆ ಆ ಕ್ಷಣ ಅನಿಸಿತ್ತು. ಅವರ ಬದುಕು ಬದಲಾಗಬೇಕಂತ ಒಂದು ಪ್ರಶಸ್ತಿ ಆ ಸಮಾಜಕ್ಕೆ ಮುಡಿಪಾಗಿ ಇಟ್ಟು ಇನ್ನಷ್ಟು ಆ ಕೆಲಸವನ್ನು ಹೆಚ್ಚು ಮಾಡುವಂಥ ಪ್ರೇರೇಪಣೆ, ಜವಾಬ್ದಾರಿ ಕೂಡ ಹೆಚ್ಚು ಮಾಡಿದ್ರು. ಪ್ರಶಸ್ತಿ ಅಂದರೆ ಒಂದು ಇದು ಅಲ್ಲ, ಬಟ್ ಒಂದು ನಮ್ಮ ರೆಸ್ಪಾನ್ಸಿಬಿಲಿಟಿ ಇನ್ನಷ್ಟು ಹೆಚ್ಚು ಮಾಡಿದೆ. ಅದು ಏನೇನಿದೆ ಪ್ರಶಸ್ತಿಯಲ್ಲಿ? ಹೆಚ್ಚಾಗಿ ನಮ್ಗೆ ಮನುಷ್ಯನಿಗೆ ಒಂದು ಪ್ರಶಸ್ತಿ ಬಂದಾದಮೇಲೆ ಇಂಟರ್ನಲ್ ಚೇಂಜ್ ಮಾಡ್ತದೆ. ಸೊ ನನಗೆ ಯಾವ ಪ್ರಶಸ್ತಿ ಬಂತು, ಸೊ ಅಭಿವೃದ್ಧಿ ಪತ್ರಿಕೋದ್ಯಮ ಪ್ರಶಸ್ತಿ ಬಂತಾದಮೇಲೆ ನಾನು ಇನ್ನಷ್ಟು ವರದಿ ಬರೀಬೇಕು ಅಂತನ್ನೋದು ಮನುಷ್ಯನ ಅಂತರಂಗದಲ್ಲಿ ಅದನ್ನು ಮೊಳಕೆ ಹೊಡೆಯಂಗೆ ಮಾಡ್ತದೆ, ಇನ್ನಷ್ಟು ಪ್ರೇರಣೆ ಕೊಡ್ತದೆ. ಸರ್ಕಾರದಿಂದ ಏನು ಕೊಟ್ಟರು ಈ ಪ್ರಶಸ್ತಿ ಹೆಸರಿನಲ್ಲಿ? ಸರ್ಕಾರ ಒಂದು ಪ್ರಶಸ್ತಿ ಫಲಕ ಮತ್ತು 1 ಲಕ್ಷ ನಗದು ಬಹುಮಾನ ಕೊಟ್ಟಿದೆ. ನನಗೆ ಒಂದು ಪ್ರಶಸ್ತಿ ಎಷ್ಟು ಮೊತ್ತದ ಅನ್ನೋದಕ್ಕಿಂತ ಮುಖ್ಯಮಂತ್ರಿಗಳ ಕಡೆಯಿಂದ ಪ್ರಶಸ್ತಿ ತೊಗೊಳ್ಳೋದಿದೆಯಲ್ಲ ಅದು ಬಹಳ ಹೆಮ್ಮೆ ಮತ್ತು ಗೌರವ ಅನ್ನಿಸ್ತು. ಆಮೇಲೆ ಅಂತರಂಗದಲ್ಲಿ ಅಂದರೆ ನಮಗೆ ಇನ್ನಷ್ಟು ಬರೀಬೇಕು, ಜನರ ಅಭಿವೃದ್ಧಿಗೆ ಸಂಬಂಧಪಟ್ಟ ಇನ್ನಷ್ಟು ಕಲ್ಯಾಣ ಕರ್ನಾಟಕದ ಬಗ್ಗೆ ಇನ್ನಷ್ಟು ಬರೀಬೇಕು ಅಂತ ಅನ್ನೋದು ಪ್ರೇರಣೆ ಆಯಿತು ಈ ಪ್ರಶಸ್ತಿ ನಮಗೆ. ಈಗ ಈ ಪ್ರಶಸ್ತಿ ಅಲ್ಲದೆ ಇತರ ಯಾವ ಮಹತ್ವದ ಪ್ರಶಸ್ತಿಗಳು ನಿಮ್ಮ ಮುಡಿಗೇರಿದೆ ಅಂತ? ಭಾಳಷ್ಟು ಪ್ರಶಸ್ತಿಗಳು ಬಂದಿದೆ. ಬಟ್ ನಮ್ಮ ಕಲಬುರಗಿ ಕಾರ್ಯರತ ಪತ್ರಕರ್ತರ ಸಂಘದ ಅಭಿವೃದ್ಧಿ ಪತ್ರಿಕೋದ್ಯಮ ಪ್ರಶಸ್ತಿ, ಆಮೇಲೆ ಸುಲ್ಪುಲ್ ಶ್ರೀಗಳ ಪ್ರಶಸ್ತಿ, ಆಮೇಲೆ ಪಟ್ಟದ್ದೇವರದ ಪ್ರಶಸ್ತಿ,
ಬಹುತೇಕ ಉದಯನ್ಮುಖ ಬರಹಗಾರ ಬಳಗ ಪ್ರಶಸ್ತಿ, ಆಮೇಲೆ ನೆಹರು ಯುವ ಕೇಂದ್ರದ ಪ್ರಶಸ್ತಿ, ಹೆಚ್ಚು ಕಮ್ಮಿ ನಾವು ಆಕಾಶವಾಣಿಯಲ್ಲಿ ಪ್ರಸಾರವಾಗ್ತಂಥ ಬಾನುಲಿ ಪಾಠಗಳು ಕಲಿತಿದ್ವಿ. ಆಮೇಲೆ ಅದು ಆಕಾಶವಾಣಿಯಲ್ಲಿ ಬಂದಿರತಕ್ಕಂಥ ಈ ಕತೆಗಳನ್ನು ಕೇಳಿ ಬರೆದಾಗ ನವ ಕರ್ನಾಟಕ ಪ್ರಕಾಶಂದ್ರ ಮತ್ತು ಬಾನುಲಿ ಇಬ್ಬರು ಕೂಡಿ ಒಂದು ಪ್ರಶಸ್ತಿ ಕೊಟ್ಟಿದ್ದರು. ಅದು ಒಂದು ಕೂಡ ಒಂದು. ಸೊ ಸಾಕಷ್ಟು ಪ್ರಶಸ್ತಿ ಬಂದು ಅದರಲ್ಲೇ ಏನಂತಾರೆ ಚಿನ್ನ ಕೆಟ್ಟಂಗೆ ಅಭಿವೃದ್ಧಿ ಪ್ರಶಸ್ತಿ ಒಂದು ಕೂಡ ಬಂತು. ಪುಟಕಿಟ್ಟ ಚಿನ್ನ. ಈಗ ನಿಮ್ಮ ಒಂದು ಕ್ಷೇತ್ರದ ಸಾಧನೆ ನೋಡಿದಾಗ ತನಿಖಾ ವರದಿಗೂ ಕೂಡ ನೀವು ಬಹಳಷ್ಟು ಮಹತ್ವವನ್ನು ಕೊಡ್ತೀರಿ. ಆ್ಯಕ್ಚುಲಿ ನಾನು ಮೂಲತಃ ತನಿಖಾ ಪತ್ರಕರ್ತ ಆ್ಯಕ್ಚುಲಿ. ಅದರಲ್ಲಿ ಒಂದು ಬಹಳಷ್ಟು ವರದಿಗಳು ಕೂಡ ತನಿಖೆಗೆ ಸಂಬಂಧಪಟ್ಟಿದ್ದು. ಅದಾದಮೇಲೆ ಮಿಡ್ಲಲ್ಲಿ ಅಭಿವೃದ್ಧಿಗೆ ಸಂಬಂಧಪಟ್ಟಿದ್ದು. ಆ ತನಿಖಾ ವರದಿ ಪತ್ರಿಕಾದ ಏನಂದರೆ ವಿಶೇಷ ಅಂತಂದರೆ ಹೊಸದನ್ನು ಹುಡುಕೋದು, ಆಮೇಲೆ ಎಲ್ಲಿ ಭ್ರಷ್ಟಾಚಾರ ಆಗಿರ್ತದೆ, ಯಾರು ತಪ್ಪು ಮಾಡಿರ್ತಾರೆ, ಸೊ ಅದನ್ನು ಎತ್ತಿ ಬರೆದು ಆಲ್ ಎಡಿಷನ್ನೆಲ್ಲ ಬಂತು. ಒಂದು ಸಮಾಧಾನ ಸಂಗತಿ ಅಂದರೆ ಅಧಿವೇಶನ ಕೂಡ ಚರ್ಚೆ ಆಯ್ತು. ಅಧಿವೇಶನ ಚರ್ಚೆ ಆಗಿ ಆಮೇಲೆ ಸಮಿತಿ ಎನ್ಕ್ವೈರಿಗೆ ಸಮಿತಿ ಆಗಿ ತಪ್ಪಿತಸ್ಥರ ಶಿಕ್ಷೆ ಆಗಿ ಜೈಲಿಗೆಲ್ಲ ಹೋದರು. ಸೊ ಒಂದಂದರೆ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಟ್ಟಿವೆ ಅಂತ ಅನ್ನೋದೊಂದು ಸಮಾಧಾನ ನನಗಿದೆ. ಆ ತನಿಖಾ ವರದಿಯಲ್ಲಿ ಬರೆದಾಗ ಅದ್ರಲ್ಲಿ ಬಂದಿರತಕ್ಕಂಥ ರೆಸ್ಪಾನ್ಸು ಆ್ಯಕ್ಚುಲಿ ನಮಗೆ ಎಷ್ಟು ಸಂತೋಷ ಆದ್ರೂ ಅಷ್ಟು ಸಂತೋಷ ಇಲ್ಲಿ ಸಿಗೋಲ್ಲ. ಸಂಬಳ ಆಗಲಿ, ಸಂಸ್ಥೆ ಕೆಲಸ ಆಗಲಿ, ಅದಕ್ಕಿಂತ ಮಿಗಿಲಾದಂದರೆ ನಾವು ಸುದ್ದಿ ಬರೆದಾಗ ಏನು ಬರ್ತಕ್ಕಂಥ ಫೀಡ್ಬ್ಯಾಕ್ ಅದು ಭಾಳ ಖುಷಿ ಕೊಡ್ತದೆ. ನಾವು ಅಭಿವೃದ್ಧಿ ಪತ್ರಿಕೋದ್ಯಮ ಜೊತೆಗೆ ತನಿಖಾ ಪತ್ರಿಕೋದ್ಯಮ ಹೆಚ್ಚು ನಿಮಗೆ ಈಗ ಹೊಸ ತಲೆಮಾರಿನವರಿಗೆ ಇವೆರಡೂ ಭಾಳ ಮುಖ್ಯ. ಬೇಗವಾಗಿ ನೀವು ಬೆಳಿಬೇಕಂತಂದರೆ ಆಮೇಲೆ ಸರ್ಕಾರದ ಗಮನ ಸೆಳೀಬೇಕು. ಆಮೇಲೆ ನೀವು ಈ ವೃತ್ತಿಯಲ್ಲಿ ಹೆಚ್ಚು ಬದ್ಧತೆಯಿಂದ ಮತ್ತು ಗಟ್ಟಿಯಾಗಿ ನಿಲ್ಲಬೇಕಾದ್ರೆ ಅಭಿವೃದ್ಧಿ ಪತ್ರಿಕೋದ್ಯಮ ಜೊತೆಗೆ ತನಿಖಾ ಪತ್ರಿಕೋದ್ಯಮ ಕೂಡ ಹೆಚ್ಚು ಭಾಳ ಮುಖ್ಯವಾಗಿ ನಮ್ಮ ದೇವಯ್ಯ ಗುತ್ತೇದಾರರು ಒಂದು ಮಾತು ಹೇಳಿ. ಪ್ರಸಕ್ತ ಕಾಲಘಟ್ಟದಲ್ಲಿ ಪತ್ರಕರ್ತನಾಗಿ ಒಬ್ಬ ಒಳ್ಳೆಯ ಪತ್ರಕರ್ತನಾಗಿ ಬೆಳಿಬೇಕಾದ್ರೆ ತುಂಬ ಸವಾಲು ಇದೆ ಅಂತ ಅನಿಸ್ತದೆ. ಯಾಕಂದರೆ ಈಗಿನ ಕಾಲಘಟ್ಟದಲ್ಲಿ ಸ್ಪರ್ಧಾತ್ಮಕ ಯುಗ ಇದೆ. ನೀವು ಇದರಲ್ಲಿ ಗಟ್ಟಿಯಾಗಿ ನಿಲ್ಲಬೇಕಾದ್ರೆ ಎಲ್ಲ ಆಯಾಮಗಳನ್ನು ಮತ್ತು ಎಲ್ಲ ಸ್ಪರ್ಧೆಯನ್ನು ಮೆಟ್ಟಿ ನಿಲ್ಲಬೇಕು. ಸೊ ಹಂಗಾಗಬೇಕಾದ್ರೆ ನೀವು ಬಹಳ ಜಾಗರೂಕ ಪತ್ರಕರ್ತ ಆಗಿರಬೇಕು. ಇದು ಹೇಗೆ ಈಗ ತಾವು ಕೂಡ ಗಮನಿಸಂಗೆ ಸೋಷಿಯಲ್ ಮೀಡಿಯಾ ಬಂದಾದಮೇಲೆ ನಮ್ಮ ಕೆಲಸ ಇನ್ನೂ ಹೆಚ್ಚಾಗಬೇಕು. ಮೊದಲಿಂದ ಒಂದು ಸುದ್ದಿ ಹಾಕಬೇಕಾದ್ರೆ ನಮಗೆ 2 ಸಲ 3 ಸಲ ಆಫೀಸಿಗೆ ಬರ್ತಿದ್ರು. ಬಟ್ ಈಗ ಏನಾಗ್ಬಿಟ್ಟಿದೆ, ಸೋಷಿಯಲ್ ಮೀಡಿಯಾ ಬಂದರೆ ಎಲ್ಲರೂ ಶೇರ್ ಮಾಡ್ತಾರೆ. ಸೊ ನಮ್ಮದು ಸೋಷಿಯಲ್ ಮೀಡಿಯಾ ಬಂದಿರತಕ್ಕಂಥ ಸುದ್ದಿ ಬರೆಯೋದಲ್ಲ, ನಾವು ಬರೆದ ಸುದ್ದಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಆಗಬೇಕು. ಸೊ ಅದು ಭಾಳ ಇಂಪಾರ್ಟೆಂಟ್ ಕೆಲಸ. ಸೊ ಅದನ್ನು ನಾವು ಈಗ ಆಗಲೇ ತಾವು ಹೇಳ್ದಂಗೆ ಅಭಿವೃದ್ಧಿ ಪತ್ರಿಕೋದ್ಯಮ, ತನಿಖಾ ಪತ್ರಿಕೋದ್ಯಮ ಮಾಡಿದ್ರೆ ಇವೆಲ್ಲಿ ಯಾವ ಸೋಷಿಯಲ್ ಮೀಡಿಯಾದಲ್ಲಿ ಸಿಗೋದಿಲ್ಲ. ಬಟ್ ಇದನ್ನು ನಾವು ಹೆಚ್ಚು ಫೋಕಸ್ ಮಾಡಿದ್ರೆ ಸವಾಲುಗಳನ್ನು ಏನು ಸಕ್ಸಸ್ ಆಗಿ ಎದುರಿಸಬಹುದು. ನಾವು ಬೆಳೆದು ಆಮೇಲೆ ಪತ್ರಿಕೆಯನ್ನು ಉಳಿತದೆ, ಆಮೇಲೆ ಮಾಧ್ಯಮಗಳು ಉಳಿತವೆ, ಆಮೇಲೆ 4ನೇ ಅಂಗ ಅದಲ್ಲ, ಅದನ್ನು ಇನ್ನೂ ಹೆಚ್ಚು ಗಟ್ಟಿಯಾಗಿ ಮಾಡಬಹುದು. ಇಂಥ ಪತ್ರಿಕಾ ಜಗತ್ತು, ಮಾಧ್ಯಮ ಜಗತ್ತು ಇರುವಾಗ ಸಹಜವಾಗಿ ಯುವಕರಿಗೆ ಒಂದು ಕ್ರೇಜ್ ಇರ್ತದೆ. ನಾನು ಪತ್ರಿಕೋದ್ಯಮಿ ಆಗಬೇಕು, ಮೀಡಿಯಾಕ್ಕೆ ಬರಬೇಕು, ಟಿ ವಿ ಚಾನಲ್ಗಳಲ್ಲಿ ಮಾತಾಡಬೇಕು ಅನ್ನೋ ಒಂದು ಕ್ರೇಜ್ ಇರ್ತದೆ. ಈಗ ಅಂಥ ಯುವ ಪತ್ರಿಕೋದ್ಯಮಿಗಳಿಗೆ ಅಥವಾ ಪತ್ರಿಕೋದ್ಯಮ ರಂಗಕ್ಕೆ ಪ್ರವೇಶ ಮಾಡಬೇಕು ಅನ್ನೋವರಿಗೆ ನಿಮ್ಮ ಕಿವಿ ಮಾತು ಏನು? ಪತ್ರಿಕಾ ಉದ್ಯೋಗ ಎಲ್ಲರನ್ನ ಕೈ ಬಿಡಿಸಿ ಕಳಿತದೆ, ಆದರೆ ಕೆಲವರು ಮಾತ್ರ ಉಳಿಸ್ಕೊಳ್ತಾರೆ. ಅಂಥವ್ರು ಯಾರಂದ್ರೆ ವೃತ್ತಿಪರ ಆಗಿರಬೇಕು, ಬದ್ಧತೆಯಿಂದ ಕೆಲಸ ಮಾಡೋರಾಗಿರಬೇಕು. ಆಮೇಲೆ ಇದು ಹೆಂಗದ 24/7 ಕೆಲಸ ಮಾಡಿರಬೇಕು. ಯಾಕಂದರೆ ಈಗ ಸೋಷಿಯಲ್ ಮೀಡಿಯಾ ನೋಡ್ತಕ್ಕಂಥ ಒಬ್ಬ ಮನುಷ್ಯ ಅವನಿಗೆ ಬೇಡಾದರೂ ಕೂಡ ಸುದ್ದಿ ಬರ್ತದೆ. ಸೊ ಮೊದಲು ಎಷ್ಟು ಕನ್ಸ್ಯೂಮ್ ಮಾಡಿದ್ರೂ ಸುದ್ದಿ ಸಿಗಲ್ಲ. ಬಟ್ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರತಕ್ಕಂಥ ಸುದ್ದಿ ಮಾಡೋದ್ರಿಂದ ಗಟ್ಟಿಯಾಗಿ ಉಳಿಲಿಕ್ಕೆ ಮತ್ತು ಸಾಧ್ಯ ಇಲ್ಲ. ಹೊಸ ಪತ್ರಕರ್ತರಿಗೆ ಹೇಳೋಕ್ಕೆ ಏನು ಬಯಸು ಅಂತಂದರೆ, ನೀವು ಫಸ್ಟು ಏನು ಮೂಲ ಆಶಯ ಅದ ನಮ್ಮ ಪತ್ರಿಕಾ ಧರ್ಮದ್ದು ಅದನ್ನು ತಿಳ್ಕೊಬೇಕು ಒಂದು. ಆಮೇಲೆ ನೀವು ಹೆಚ್ಚು ಶ್ರಮ ವಹಿಸ್ಬೇಕು ಅದರಲ್ಲಿ. 24 ಈಗೆಲ್ಲ ಆನ್ಲೈನ್ ಬಂದು ವೆಬ್ಸೈಟ್ ಬಂತದೆ, ಈಗ ಟಿ ವಿಗಳಲ್ಲಿ ಕೂಡ ಬಂತು. ಈಗ ನೀವು ಬೇಡ ಅಂದರೂ ಕೂಡ ನಿಮ್ಗೆ ಸುದ್ದಿ ಫ್ಲೋ ಆಗಿರ್ತದೆ. ಒಂದೇನಂತಂದರೆ ನೀವು ಹೆಚ್ಚು ವೃತ್ತಿಪರ ಆಗಿರಬೇಕು, ಅಂದ್ರೆ ಮಾತ್ರ ಇದರಲ್ಲಿ ಗಟ್ಟಿಯಾಗಿ ಉಳಬೇಕು. ಬರಬೇಕಾದಾಗ ಇದರಲ್ಲಿ ನಾನು ಗಟ್ಟಿಯಾಗಿ ನಿಲ್ತೀನಿ ಅಂತ ತಿಳ್ಕೊಂಡು ಬರಬೇಕು, ಬಂದು ಅದರ ತಕ್ಕಂಥ ಕೆಲಸ ಮಾಡಬೇಕು. ವೃತ್ತಿ ಧರ್ಮ ಪಾಲನೆ ಆಗ್ತಾ ಇದೆ ಹೇಗೆ? ಬಟ್ ನನಗೇನು ಈ ಎಲ್ಲವನ್ನು ಆಯಾಮ ಚೆಕ್ ಮಾಡಿದಾಗ ಇದ್ದಾರೆ ಪತ್ರಿಕೆ. ಆ್ಯಕ್ಚುಲಿ ನಾವು ನೋಡಿದಾಗ ಮೊದಲಿನ ಪ್ರಸಾರಣ ನೋಡಿದ್ರೆ ಈಗ ಓದುಗರ ಸಂಖ್ಯೆ ಹೆಚ್ಚಾಗಿದೆ, ಪತ್ರಿಕೆಗಳ ಸಂಖ್ಯೆ ಹೆಚ್ಚಾಗಿದೆ. ಸೊ ಇದನ್ನು ನಮ್ಮ ಜನ ಸ್ವೀಕಾರ ಮಾಡಿದಾರಂತ. ಸೊ ನಾವು ಇನ್ನೊಂದಿಷ್ಟು ಗಟ್ಟಿಯಾಗಬೇಕು, ಅವ್ರ ಧ್ವನಿ ಆಗಬೇಕಾದ್ರೆ
ಜನಪರ ಸಮಸ್ಯೆಗಳು ಬರೆದಾಗ ಹೆಚ್ಚು ಫೀಡ್ಬ್ಯಾಕ್ ಬರ್ತದೆ ನಮಗೆ. ಆಮೇಲೆ ಸರ್ಕಾರಕ್ಕೆ ಕೂಡ ಗಮನ ಸೆಳೀತದೆ. ನೀವು ಅದನ್ನು ಗಮನಿಸಿದಂಗೆ ಇಲ್ಲಿ ನಮ್ಮ ಕಲಬುರಗಿದು ಗುಂಡಿ ಬಿದ್ದ ರೋಡ್ಗಳು ಸುಮಾರು 4 ದಿನ ನಾವು ಕಂಟಿನ್ಯೂ ಒಂದು ಫುಲ್ ಪೇಜ್ ಬರ್ತೀವಿ. ಸೊ ಆಗೇನಾಯಿತು, ಇಡೀ ಮುಖ್ಯಮಂತ್ರಿ ಸಚಿವ ಹಿಡ್ಕೊಂಡು ಕಾರ್ಪೊರೇಷನ್ ಹಿಡ್ಕೊಂಡು ಎಲ್ಲರೂ ಕೂಡ ಅದಕ್ಕೆ ಫೋಕಸ್ ಮಾಡೋರು. ಸೊ ಅಂದರೆ ನೀವು ಯಾವುದು ಜನರಿಗೆ ಬೇಕು ಆ ಸುದ್ದಿ ಕೊಡ್ತಕ್ಕಂಥ ಪತ್ರಕರ್ತ ಆಗಬೇಕು. ಈಗ ದೇವಯ್ಯ ಗುತ್ತೇದಾರವರು ಒಬ್ಬ ಯಾವುದೇ ಕ್ಷೇತ್ರದಲ್ಲಿರೋನಿಗೆ ರೋಲ್ ಮಾಡೆಲ್ ಅಂತ ಇರ್ತಾರೆ. ನಿಮ್ಮ ಅಚ್ಚುಮೆಚ್ಚಿನ ಪತ್ರಕರ್ತ ಯಾರು? ಡಿ ವಿ ರಾಜಶೇಖರು, ದಿನೇಶ್ ಅಮೀನ್ಮಟ್ಟು ಇವರೆಲ್ಲ ಭಾಳ ಹೆಚ್ಚು ನಮಗೆ ಪ್ರಭಾವಿತರಾದರು. ಮತ್ತು ಮುಖ್ಯವಾಗಿ ನಾನು ಈ ಸಲ ಸ್ಮರಿಸ್ಬೇಕಂದ್ರೆ ತಿಮ್ಮ ಭಟ್ರು ನೆನೆಸ್ಬೇಕು. ಹಾಂ, ಯಾಕಂದ್ರೆ ಆ್ಯಕ್ಚುಲಿ ಅವ್ರು ನಮಗೆ ಕರೆದು ಕೆಲಸ ಕೊಟ್ಟರು. ಮುಖ್ಯವಾಹಿನಿ ಪತ್ರಕರ್ತರಾಗಿ ಬೆಳೀಲಿಕ್ಕೆ ಮೂಲ ಕಾರಣ ತಿಮ್ಮ ಭಟ್ರು. ತುಂಬ ಒಳ್ಳೆಯ ಮಾತು. ಕೊನೆಯದಾಗಿ ಈ ಮಾಧ್ಯಮ ಜಗತ್ತಿನವರಿಗೆ ನಿಮಗೆ ಮಾತೇನು? ಮಾಧ್ಯಮ ಈಗ ಕವಲುದಾರಲ್ಲಿದೆ. ಸೊ ಈಗ ಇಲ್ಲೇನು ಬೆಳೀತಕ್ಕಂಥವ್ರು ಮತ್ತು ಇಲ್ಲಿ ಇದನ್ನು ಮುಂದಿನ ತಲೆಮಾರಿಗೆ ತೊಗೊಂಡು ಹೋಗಬೇಕಾದ್ರೆ ನಾವು ಹೆಚ್ಚು ಜೀವಪರವಾಗಿ ಮತ್ತು ಜನಪರವಾಗಿ ಸಮಾಜದ ಕಟ್ಟಕಡೆ ವ್ಯಕ್ತಿ ಕಣ್ಣೀರು ಒರೆಸ್ತಕ್ಕಂಥ ಕೆಲಸ ಆದ್ರೆ ಮಾತ್ರ ನಾವು ಮತ್ತು ಈ ಜರ್ನಲಿಸಮನ್ನು, ಈ ಪತ್ರಿಕೆಯನ್ನು, ಈ ಸಮೂಹ ಮಾಧ್ಯಮವನ್ನು ಮುಂದಿನ ತಲೆಮಾರಿಗೆ ಕೊಡೋಕ್ಕೆ ಸಾಧ್ಯ. ಸೊ ಎಲ್ಲರೂ ವೃತ್ತಿಪರವಾಗಿ ಇದರಲ್ಲಿ ಬದ್ಧತೆಯಿಂದ ಕೆಲಸ ಮಾಡಬೇಕು. ತುಂಬ ಒಳ್ಳೆಯದು ದೇವಯ್ಯ ಗುತ್ತೇದಾರವರೇ. ಸಾಧನೆಯ ಮಜಲುಗಳಲ್ಲಿ ಅನೇಕ ಪುಟಗಳಿವೆ. ಇಷ್ಟು ಹೊತ್ತಿನ ತನಕ ತಾವು ನಮ್ಮ ವೀಕ್ಷಕರಿಗೆ ವಿವರವಾಗಿ ಮಾಹಿತಿ ನೀಡಿದ್ದೀರಿ. 2025ನೇ ಸಾಲಿನಲ್ಲಿ 2018ನೇ ಒಂದು ಪ್ರಶಸ್ತಿಯನ್ನು ಪಡೆದು ಈ ಭಾಗಕ್ಕೆ ಒಂದು ಕೀರ್ತಿಯನ್ನು ತಂದಿದ್ದೀರಿ. ಮತ್ತೊಮ್ಮೆ ನಿಮಗೆ ಅಭಿನಂದನೆಗಳು, ಧನ್ಯವಾದ. ವೀಕ್ಷಕರೇ, ಇದು ಇವತ್ತಿನ ಸಂಚಿಕೆ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.